ಖುಷಿ ತಾಪಂಡ ಸ್ಯಾಂಡಲ್ವುಡ್ ಇಂಡಸ್ಟ್ರಿಯ ಮನಮೋಹಕ ಚೆಲುವೆ. ಸದ್ಯಕ್ಕೆ ಬಿಸ್ನೆಸ್ ಮ್ಯಾನ್ ವೈಶಾಖ್ ಸೂಸೈಡ್ ಕೇಸ್ನಲ್ಲಿ ಸಿಕ್ಕಾಕೊಂಡು ನರಳ್ತಾ ಇರೋ ಅನ್ಲಕ್ಕಿ ಹೀರೋಯಿನ್. ತುಂಬಾ ಜನ ಇವರನ್ನ ಬಿಗ್ ಬಾಸ್ ಕನ್ನಡ ಸೀಸನ್ 5 ನಲ್ಲಿ ಖಂಡಿತ ನೋಡಿರ್ತೀರಾ. ಮೂಲತಃ ಇವರು ನಮ್ಮ ಹೆಮ್ಮೆಯ ಕೊಡಗು ಅಂದ್ರೆ ಕೂರ್ಗ್ ಜಿಲ್ಲೆಯ ಕೊಡವ ಫ್ಯಾಮಿಲಿಯ ಹುಡುಗಿ. ಸೆಪ್ಟೆಂಬರ್ 23, 1989ರಲ್ಲಿ ಜನಿಸ್ತಾರೆ. ಇವರ ತಂದೆ ಮಿಲಿಟರಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಅದಕ್ಕೆ ಅವರು ತುಂಬಾ ಡಿಸಿಪ್ಲಿನ್ ಆಗಿ ಬೆಳೆದಿದ್ರು. ತಂದೆಯವರ ವಾಲಂಟರಿ ರಿಟೈರ್ಮೆಂಟ್ ಆದ್ಮೇಲೆ ಇಡೀ ಫ್ಯಾಮಿಲಿ ಮೈಸೂರಿಗೆ ಶಿಫ್ಟ್ ಆಯ್ತು. ಖುಷಿ ತಾಪಂಡ ಚಿಕ್ಕ ವಯಸ್ಸಿನಲ್ಲೂ ಟಾಂಬಾಯ್ ತರ ಬೆಳೆದಿದ್ರು. ಆದ್ರೆ ಇವರ ಲೈಫ್ ಅಲ್ಲಿ ಗ್ಲಾಮರ್ ಎಂಟ್ರಿ ಆಗಿದ್ದು ಒಂದು ದೊಡ್ಡ ಇಂಟ್ರೆಸ್ಟಿಂಗ್ ಸ್ಟೋರಿ. ಓದು ಮುಗಿದ್ಮೇಲೆ ಇವರು ಬೆಂಗಳೂರಲ್ಲಿ ಒಂದು ಕಾರ್ಪೊರೇಟ್ ಜಾಬ್ಗೆ ಸೇರ್ಕೊಳ್ತಾರೆ. ಇಂಟರ್ಕಾಲ್ ಅನ್ನೋ US ಬೇಸ್ಡ್ ಆಡಿಯೋ ಕಾನ್ಫರೆನ್ಸ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ. ಅಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಇವರು ಒಳ್ಳೆ ಸ್ಯಾಲರಿ ತಗೊಂಡು ಲೈಫ್ ನ ತುಂಬಾ ಚೆನ್ನಾಗಿ ಲೀಡ್ ಮಾಡ್ತಾ ಇರ್ತಾರೆ. ಕಾರ್ಪೊರೇಟ್ ವರ್ಲ್ಡ್ ಅಂದ್ರೆ ನಿಮ್ಗೆ ಗೊತ್ತೇ ಇರುತ್ತೆ, ಫುಲ್ ಬ್ಯುಸಿ ಮತ್ತೆ ಪ್ರೆಷರ್ ಇರೋ ಲೈಫ್ ಅದು. ಆದ್ರೆ ಇವರ ಮನಸ್ಸಲ್ಲಿ ಮಾಡಲಿಂಗ್ ಮಾಡಬೇಕು ಅನ್ನೋ ಒಂದು ಸಣ್ಣ ಆಸೆ ಮೊದಲಿಂದಲೂ ಇತ್ತು. ಹಾಗೆ ಟ್ರೈ ಮಾಡ್ತಾ ಇವರು ಮಿಸ್ ಕರ್ನಾಟಕ ಕಾಂಪಿಟಿಷನ್ ನಲ್ಲಿ ಭಾಗವಹಿಸ್ತಾರೆ. ಇವರ ಅದ್ಭುತ ಲುಕ್ ಮತ್ತೆ ಟ್ಯಾಲೆಂಟ್ ನಿಂದ 2014ರಲ್ಲಿ ಕಿರೀಟ ಗೆಲ್ತಾರೆ. ಮಿಸ್ ಕರ್ನಾಟಕ 14 ಟೈಟಲ್ ಗೆದ್ದು ಇಡೀ ಸ್ಟೇಟ್ ನಲ್ಲಿ ಫೇಮಸ್ ಆಗ್ತಾರೆ. ಇಲ್ಲಿಂದ ಇವರ ಲೈಫ್ ಇಡೀ ಕಂಪ್ಲೀಟ್ ಆಗಿ ಚೇಂಜ್ ಓವರ್ ಆಯ್ತು ಅಂತಾನೆ ಹೇಳ್ಬೋದು. ಕಾರ್ಪೊರೇಟ್ ಪ್ರೊಫೆಷನ್ ಬಿಟ್ಟು ಗ್ಲಾಮರ್ ಇಂಡಸ್ಟ್ರಿಗೆ ಬರೋದಕ್ಕೆ ಇದು ದೊಡ್ಡ ಹೆಜ್ಜೆ ಆಯ್ತು. ಆಫೀಸ್ ಕೆಲಸ ಮಾಡ್ತಾ ಮಾಡ್ತಾನೆ ಇವರಿಗೆ ಸಿನಿಮಾದಿಂದ ಆಫರ್ಸ್ ಬರೋಕೆ ಶುರುವಾಗುತ್ತೆ. ಗ್ಲಾಮರ್ ಲೋಕದ ಲೈಫ್ ಸ್ಟೈಲ್ ನೋಡಿ ಇವರು ಆ ಜಾಬ್ ಬಿಡೋಕೆ ಡಿಸೈಡ್ ಮಾಡ್ತಾರೆ. ಓವರ್ ನೈಟ್ ಇವರು ತಮ್ಮ ಮ್ಯಾನೇಜರ್ ಕೆಲಸಕ್ಕೆ ರಿಸೈನ್ ಮಾಡಿಬಿಟ್ಟು ಹೊರಗೆ ಬರ್ತಾರೆ. ಫ್ಯಾಮಿಲಿ ಕೂಡ ಇವ್ರಿಗೆ ಸಪೋರ್ಟ್ ಮಾಡ್ತಾರೆ. ಆದ್ರೆ ಗ್ಲಾಮರ್ ಲೋಕದ ಇಂಡಸ್ಟ್ರಿ ಜರ್ನಿ ಈಸಿಯಾಗಿ ಇರಲಿಲ್ಲ. ಮಾಡಲಿಂಗ್ ಲೋಕದಲ್ಲಿ ಫುಲ್ ಬ್ಯುಸಿಯಾಗಿ ಫೋಟೋ ಶೂಟ್ಸ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳಿಗೆ ಮಾಡೆಲ್ ಆಗಿ ಇವರು ಬೆಂಗಳೂರಲ್ಲಿ ಕಾಣಿಸ್ಕೊಳ್ತಾರೆ. ಸ್ನೇಹಿತರೆ, ಖುಷಿ ಅವರ ಸಿನಿಮಾ ಜರ್ನಿ ಹೇಗಿತ್ತು ಅಂದ್ರೆ, ಇವರು ಮೊದಲು ಸೈನ್ ಮಾಡಿದ ಸಿನಿಮಾ ಕಹಿ ಅನ್ನೋ ಆಫ್ ಬೀಟ್ ಮೂವಿ. ಅರವಿಂದ್ ಶಾಸ್ತ್ರಿ ಡೈರೆಕ್ಷನ್ ನಲ್ಲಿ ಮೂಡಿ ಬಂದ ಈ ಚಿತ್ರದಲ್ಲಿ ಅಖಿಲ ಅನ್ನೋ ರೋಲ್ ಇವರದ್ದು. ಒಬ್ಬ ಮಾಂಟೆಸರಿ ಟೀಚರ್ ಮತ್ತೆ ಹೌಸ್ ವೈಫ್ ಆಗಿ ತುಂಬಾ ಸೀರಿಯಸ್ ಆಕ್ಟಿಂಗ್ ಮಾಡ್ತಾರೆ. ಆದ್ರೆ ಇವರ ಮೊದಲ ರಿಲೀಸ್ ಆದ ಮೂವಿ ಅಕಿರಾ 2016ರಲ್ಲಿ ರಿಲೀಸ್ ಆದ ಅಕಿರಾ ಒಂದು ಕಂಪ್ಲೀಟ್ ರೊಮ್ಯಾಂಟಿಕ್ ಕಾಮಿಡಿ ಮೂವಿ. ಇದರಲ್ಲಿ ಲಾವಣ್ಯ ಅನ್ನೋ ಬೋಲ್ಡ್ US ರಿಟರ್ನ್ಡ್ ಡೈರೆಕ್ಟರ್ ಕ್ಯಾರೆಕ್ಟರ್ ಇವರದಾಗಿತ್ತು. ಅನೀಶ್ ತೇಜೇಶ್ವರ್ ಆಪೋಸಿಟ್ ಆಗಿ ಆಕ್ಟ್ ಮಾಡಿ ಇಡೀ ಕರ್ನಾಟಕದ ಯೂತ್ಸ್ ಮನ ಗೆಲ್ತಾರೆ. ಈ ಅಕಿರಾ ಮೂವಿ ಸಕ್ಸಸ್ ಇವರಿಗೆ ಸೌತ್ ಇಂಡಿಯನ್ ಇಂಟರ್ನ್ಯಾಷನಲ್ ಮೂವಿ ಅವಾರ್ಡ್ಸ್ಗೆ ದಾರಿ ಮಾಡಿಕೊಡುತ್ತೆ. ಬೆಸ್ಟ್ ಡೆಬ್ಯೂಟೆಂಟ್ ಆಕ್ಟ್ರೆಸ್ ಸೈಮಾ ಅವಾರ್ಡ್ಗೆ ಇವರು ನಾಮಿನೇಟ್ ಆಗ್ತಾರೆ. ಆಮೇಲೆ ಇವರು ಆಕ್ಟ್ ಮಾಡಿದ ಕಹಿ ಮೂವಿ ಕೂಡ ರಿಲೀಸ್ ಆಗಿ ಇವರ ಆಕ್ಟಿಂಗ್ಗೆ ಪ್ರಶಂಸೆಯನ್ನ ಪಡಿತಾರೆ. ಆ ನಂತರ ವಿಜಯ್ ರಾಘವೇಂದ್ರ ಅವರ ಜೊತೆ ಎರಡು ಕನಸು ಅನ್ನೋ ಮೂವಿಯಲ್ಲಿ ಆಕ್ಟ್ ಮಾಡ್ತಾರೆ. ಆಮೇಲೆ ವಸಿಷ್ಠ ಸಿಂಹ ಅವರ ಜೊತೆ ಐರಾ ಅನ್ನೋ ಸಿನಿಮಾದಲ್ಲೂ ಕೂಡ ಆಕ್ಟ್ ಮಾಡ್ತಾರೆ. ಖುಷಿ ಅವರ ಲೈಫ್ ಚೇಂಜ್ ಮಾಡಿದ್ದೆ ಬಿಗ್ ಬಾಸ್. ಕಲರ್ ಸೂಪರ್ ವಾಹಿನಿಯಲ್ಲಿ ಪ್ರಸಾರವಾದ ಬಿಗ್ ಬಾಸ್ ಸೀಸನ್ 5ಗೆ ಇವರು ಎಂಟ್ರಿ ಕೊಡ್ತಾರೆ. ಅಲ್ಲಿ ತಮ್ಮ ರಿಯಲ್ ಕ್ಯಾರೆಕ್ಟರ್ ತೋರಿಸಿ ಜನರಿಗೆ ತುಂಬಾ ಇಷ್ಟ ಆಗ್ತಾರೆ. 12ನೇ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆದ್ರೂ ಇವರ ಕ್ರೇಜ್ ಕಮ್ಮಿನೇ ಆಗ್ಲಿಲ್ಲ. ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಮತ್ತೆ ಬಿಗ್ ಬಾಸ್ ಮನೆಗೆ 2 ಬಾರಿ ಎಂಟ್ರಿ ಕೊಡ್ತಾರೆ. ಬಿಗ್ ಬಾಸ್ ಶೋ ಇವರಿಗೆ ಮನೆ ಮನೆಯಲ್ಲೂ ದೊಡ್ಡ ಮಟ್ಟದ ಪಾಪ್ಯುಲಾರಿಟಿ ತಂದ್ಕೊಡುತ್ತೆ. ನಂತರ ಇವರು ಕನ್ನಡಕ್ಕಾಗಿ ಒಂದನ್ನು ಒತ್ತಿ ಅನ್ನುವ ಪ್ರೇಮ ಕಥೆಯ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾರೆ. ಉಗ್ರಂ ಖ್ಯಾತಿಯ ಶ್ರೀಮುರಳಿ ನಟನೆಯ ಭರ್ಜರಿ ಆಕ್ಷನ್ ಮೂವಿ ಭರಾಟೆ ಸಿನಿಮಾದಲ್ಲೂ ಒಂದು ರೋಲ್ ಮಾಡ್ತಾರೆ. 2021ರಲ್ಲಿ ಲೂಸ್ ಮಾದ ಯೋಗಿ ಜೊತೆ ಲಂಕೆ ಅನ್ನೋ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾರೆ. ಇದರಲ್ಲಿ ಪಾವನಿ ಅನ್ನೋ ಇಂಟೆನ್ಸ್ ಕ್ಯಾರೆಕ್ಟರ್ ಮಾಡಿ ಅವರ ಆಕ್ಟಿಂಗ್ ನಲ್ಲಿ ವೇರಿಯೇಷನ್ಸ್ ಅನ್ನ ತೋರಿಸ್ತಾರೆ. 2022ರಲ್ಲಿ ಬ್ಲ್ಯಾಂಕ್ ಅನ್ನೋ ಸೈಕಲಾಜಿಕಲ್ ಥ್ರಿಲ್ಲರ್ ಅಲ್ಲಿ ಆಕ್ಟ್ ಮಾಡ್ತಾರೆ. ಹಾಗೆ 2023ರಲ್ಲಿ ರೂಪಾಯಿ ಅನ್ನೋ ಕಾಮಿಡಿ ಡ್ರಾಮಾದಲ್ಲಿ ಲೀಡ್ ರೋಲ್ ಮಾಡ್ತಾರೆ. ಮೊಟ್ಟ ಮೊದಲ ಬಾರಿಗೆ ಕಂಪ್ಲೀಟ್ ಕಾಮಿಡಿ ಟ್ರೈ ಮಾಡಿ ಪ್ರೇಕ್ಷಕರಿಂದ ಮಿಕ್ಸ್ಡ್ ರೆಸ್ಪಾನ್ಸ್ ಪಡ್ಕೊಳ್ತು ಈ ಮೂವಿ. ಇತ್ತೀಚೆಗೆ 2025ರಲ್ಲಿ ಪ್ರಜ್ವಲ್ ದೇವರಾಜ್ ಜೊತೆ ಗಣ ಮೂವಿಯಲ್ಲಿ ಆಕ್ಟ್ ಮಾಡಿದ್ರು. ಹೀಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇವರು ಸಕ್ಸಸ್ಫುಲ್ ಆಗಿ ತಮ್ಮ ಜರ್ನಿಯನ್ನ ಕಂಟಿನ್ಯೂ ಮಾಡ್ತಾರೆ. ಸ್ನೇಹಿತರೆ, ಲೈಫ್ ಅಂದ್ಮೇಲೆ ಬರೀ ಸಕ್ಸಸ್ ಅಷ್ಟೇ ಅಲ್ಲ, ಕಷ್ಟಗಳು ಕೂಡ ಜೊತೆಯಲ್ಲೇ ಬರ್ತವೆ.
ಸಿನಿಮಾ ಲೋಕ ಹೊರಗಿನಿಂದ ನೋಡೋಕೆ ಎಷ್ಟು ಬ್ಯೂಟಿಫುಲ್ ಅನ್ಸುತ್ತೋ ಅಷ್ಟೇ ಕಷ್ಟ ಇರುತ್ತೆ. ಕೃಷಿ ತಾಪಂಡ ಅವರ ಪರ್ಸನಲ್ ಲೈಫ್ ಅಲ್ಲಿ ಒಂದು ದೊಡ್ಡ ಬಿರುಗಾಳಿ ಎದುರಾಗುತ್ತೆ. ಬಿಸ್ನೆಸ್ ಮ್ಯಾನ್ ಅರವಿಂದ್ ವೆಂಕಟೇಶ್ ರೆಡ್ಡಿ ಅವರ ಜೊತೆಗಿನ ಒಡನಾಟವೇ ಆ ಬಿರುಗಾಳಿಗೆ ಮೇನ್ ರೀಸನ್. ಈ ಅರವಿಂದ್ ರೆಡ್ಡಿ ಯಾರು ಅಂದ್ರೆ ಒಬ್ಬ ಫಿಲಂ ಪ್ರೊಡ್ಯೂಸರ್ ಮತ್ತೆ ರಿಯಲ್ ಎಸ್ಟೇಟ್ ಉದ್ಯಮಿ. 2021ರಲ್ಲಿ ಶ್ರೀಲಂಕಾದಲ್ಲಿ ಒಂದು ಕ್ರಿಕೆಟ್ ಟೂರ್ನಮೆಂಟ್ ನಡೀತಾ ಇತ್ತು. ಆ ಸೆಲೆಬ್ರಿಟಿ ಕ್ರಿಕೆಟ್ ಮ್ಯಾಚ್ ಟೈಮ್ ಅಲ್ಲಿ ಕೃಷಿ ಮತ್ತೆ ಅರವಿಂದ್ ಇಬ್ಬರಿಗೂ ಫ್ರೆಂಡ್ಶಿಪ್ ಶುರುವಾಗುತ್ತೆ. ದಿನ ಕಲಿತಾ ಈ ಪರಿಚಯ ಪ್ರೀತಿಯಾಗಿ ಲವ್ ಅಫೇರ್ ಆಗಿ ಕನ್ವರ್ಟ್ ಆಗುತ್ತೆ. ಅವರಿಬ್ರು ಬೆಂಗಳೂರಲ್ಲಿ ಒಂದು ಲಿವ್ ಇನ್ ರಿಲೇಶನ್ಶಿಪ್ ಕೂಡ ಸ್ಟಾರ್ಟ್ ಮಾಡ್ತಾರೆ. ಎಲ್ಲವೂ ಚೆನ್ನಾಗಿದೆ ಅನ್ಕೊಳ್ಳುವಷ್ಟರಲ್ಲಿ ಇವರಿಬ್ಬರ ಮಧ್ಯೆ ಮನಸ್ತಾಪ ಶುರುವಾಗುತ್ತೆ. ಮಾನಸಿಕ ಕಿರುಕುಳ ಮತ್ತೆ ಟಾರ್ಚರ್ ಜಾಸ್ತಿ ಆಗಿದ್ರಿಂದ ಕೃಷಿ ಅವರು ಅರವಿಂದ್ ರೆಡ್ಡಿಯಿಂದ ದೂರ ಇರೋದಕ್ಕೆ ನಿರ್ಧರಿಸ್ತಾರೆ. ಈ ರಿಲೇಶನ್ಶಿಪ್ ಸಾಕು ಅಂತ ಕೃಷಿ ಅರವಿಂದ್ ನಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ. ಆದ್ರೆ ಅರವಿಂದ್ ರೆಡ್ಡಿ ಇವರನ್ನ ಅಷ್ಟು ಸುಲಭವಾಗಿ ಬಿಡೋಕೆ ರೆಡಿ ಇರ್ಲಿಲ್ಲ. ಕೃಷಿ ಎಲ್ಲೇ ಹೋದ್ರು ಹಿಂಬಾಲಿಸ್ತಾರೆ. ಅಷ್ಟೇ ಅಲ್ಲದೆ ಕೃಷಿ ಅವರ ಮಾರ್ಫ್ಡ್ ಫೋಟೋಸ್ ಅಂದ್ರೆ ಎಡಿಟ್ ಮಾಡಿದ ಪಿಕ್ಚರ್ಸ್ ಹರಿಬಿಡ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಪಿಕ್ಚರ್ಸ್ ಅವರ ಇಮೇಜ್ ಅನ್ನ ಹಾಳು ಮಾಡೋಕೆ ಟ್ರೈ ಮಾಡ್ತು. ಇವೆಲ್ಲದರಿಂದ ಬೇಸತ್ತ ಕೃಷಿ ತಾಪಂಡ ಅವರು ಪೊಲೀಸ್ ಕಂಪ್ಲೇಂಟ್ ಕೊಡೋಕೆ ರೆಡಿ ಆಗ್ತಾರೆ. ಈ ಹರಾಸ್ಮೆಂಟ್ ತಡೆಯಲಾರದೆ ರಾಜರಾಜೇಶ್ವರಿ ನಗರ ಪೊಲೀಸ್ ಸ್ಟೇಷನ್ ಮೆಟ್ಲೇರ್ತಾರೆ. ಅರವಿಂದ್ ರೆಡ್ಡಿ ವಿರುದ್ಧ ಸ್ಟಾಕಿಂಗ್ ಮತ್ತೆ ಬೆದರಿಕೆ ಕೇಸ್ ರಿಜಿಸ್ಟರ್ ಮಾಡಿಸ್ತಾರೆ. ಈ ಕಂಪ್ಲೇಂಟ್ ಆದ್ಮೇಲೆ ಪೊಲೀಸರು ಅರವಿಂದ್ ರೆಡ್ಡಿಗಾಗಿ ಹುಡುಕಾಟ ಶುರು ಮಾಡ್ತಾರೆ. ಈ ಕಾಂಟ್ರವರ್ಸಿ ಇಡೀ ಮೀಡಿಯಾದಲ್ಲಿ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆಗಿ ಸದ್ದು ಮಾಡಿತ್ತು. ಸ್ನೇಹಿತರೆ, ಈ ಅರವಿಂದ್ ರೆಡ್ಡಿ ಕಾಂಟ್ರವರ್ಸಿ ಬೆನ್ನಲ್ಲೇ ಕೃಷಿ ಲೈಫ್ಗೆ ಮತ್ತೊಂದು ಫ್ರೆಂಡ್ ಎಂಟ್ರಿ ಕೊಡ್ತಾರೆ. ಅವರೇ ಬೆಂಗಳೂರಿನ ಗಿರಿನಗರದ ನಿವಾಸಿಯಾಗಿದ್ದ ಬಿಸ್ನೆಸ್ ಮ್ಯಾನ್ ವೈಶಾಖ್ ಉಪಾಧ್ಯಾಯ. ಈ ವೈಶಾಖ್ ಔಟರ್ ರಿಂಗ್ ರೋಡ್ ನ ವೀರಭದ್ರ ನಗರ ಸಿಗ್ನಲ್ ಹತ್ರ ಆಟೋಮೊಬೈಲ್ ಶಾಪ್ ಇಟ್ಟಿದ್ರು. ಕೃಷಿ ತಾಪಂಡ ಅವರ ಕಷ್ಟದ ದಿನಗಳಲ್ಲಿ ವೈಶಾಖ್ ತುಂಬಾ ಕ್ಲೋಸ್ ಫ್ರೆಂಡ್ ಆಗಿ ಸಪೋರ್ಟ್ ಮಾಡ್ತಾರೆ. ಆದ್ರೆ ಈ ಫ್ರೆಂಡ್ಶಿಪ್ ವೈಶಾಖ್ ಅವರನ್ನ ಒಂದು ದೊಡ್ಡ ಕ್ರಿಮಿನಲ್ ಕೇಸ್ ನಲ್ಲಿ ಸಿಕ್ಕಾಕೊಳ್ಳೋ ಹಾಗೆ ಮಾಡುತ್ತೆ. 2026ರ ಆರಂಭದಲ್ಲಿ ಅರವಿಂದ್ ರೆಡ್ಡಿಗೆ ಒಂದು ಕೊರಿಯರ್ ಹೋಗುತ್ತೆ. ಬ್ಲೂ ಡಾರ್ಟ್ ಕೊರಿಯರ್ ಸರ್ವಿಸ್ ಮೂಲಕ ಒಂದು ಅನಾಮಧೇಯ ಬೆದರಿಕೆ ಲೆಟರ್ ಕಳಿಸಲಾಗುತ್ತೆ. ಆ ಲೆಟರ್ ನಲ್ಲಿ ಕೃಷಿ ಜೊತೆಗಿನ ವಿವಾದದ ಬಗ್ಗೆ ಇಂಡೈರೆಕ್ಟ್ ಆಗಿ ಬರೆಯಲಾಗಿತ್ತು. ಅರವಿಂದ್ ರೆಡ್ಡಿಗೆ ಕೃಷಿ ಹತ್ರ ಕ್ಷಮೆ ಕೇಳಬೇಕು ಅಂತ ಅದರಲ್ಲಿ ವಾರ್ನಿಂಗ್ ಮಾಡಲಾಗಿತ್ತು. ಅಷ್ಟೇ ಅಲ್ಲ, ಬರೋಬ್ಬರಿ 7 ಕೋಟಿ ರೂಪಾಯಿಗೆ ಡಿಮ್ಯಾಂಡ್ ಮಾಡಲಾಗಿತ್ತು. ಈ ಎಕ್ಸ್ಟಾರ್ಷನ್ ಲೆಟರ್ ನೋಡಿ ಅರವಿಂದ್ ರೆಡ್ಡಿ HAL ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿ ಕೊರಿಯರ್ ಕಳಿಸಿದ ಜಾಗ ಟ್ರೇಸ್ ಮಾಡಿದ್ರು. ಬನಶಂಕರಿ ಹತ್ರ ಇರೋ ಕೊರಿಯರ್ ಆಫೀಸ್ ನಿಂದ ಈ ಲೆಟರ್ ಬುಕ್ ಆಗಿರೋದು ಗೊತ್ತಾಗುತ್ತೆ. ಪೊಲೀಸರನ್ನ ಮಿಸ್ಲೀಡ್ ಮಾಡೋಕೆ ಒಬ್ಬ ಗ್ಯಾರೇಜ್ ವರ್ಕರ್ ಹುಡುಗನನ್ನ ಬಳಸ್ಕೊಳ್ತಾರೆ. ಆ ಗ್ಯಾರೇಜ್ ಬಾಯ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಅಸಲಿ ಸತ್ಯ ಹೊರಬೀಳುತ್ತೆ. ತನ್ನ ಬಾಸ್ ಹೇಳಿದ ಆಧಾರದ ಮೇಲೆ ಕೊರಿಯರ್ ಡೆಲಿವರಿ ಮಾಡಿದ್ದಾಗಿ ಆ ಹುಡುಗ ಹೇಳ್ತಾನೆ. ಕೊನೆಗೆ ಈ ಬೆದರಿಕೆ ಹಿಂದೆ ವೈಶಾಖ್ ಇರೋದು ಕನ್ಫರ್ಮ್ ಆಗುತ್ತೆ. HAL ಪೊಲೀಸರು ವೈಶಾಖ್ ಉಪಾಧ್ಯಾಯ ಅವರನ್ನ ತಕ್ಷಣ ಅರೆಸ್ಟ್ ಮಾಡಿ ಡೆಲ್ಲಿಗೆ ಕಳಿಸ್ತಾರೆ. ಈ ಎಕ್ಸ್ಟಾರ್ಷನ್ ಕೇಸ್ನಿಂದ ವೈಶಾಖ್ ಲೈಫ್ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗೋಕೆ ಶುರುವಾಯಿತು. ಕೆಲವು ದಿನಗಳ ಜೈಲು ವಾಸದ ನಂತರ ವೈಶಾಖ್ ಕೋರ್ಟ್ನಿಂದ ಬೇಲ್ ಮೇಲೆ ರಿಲೀಸ್ ಆಗ್ತಾರೆ. ಬೇಲ್ ಸಿಕ್ಕಿ ಹೊರಗೆ ಬಂದ್ಮೇಲೂ ವೈಶಾಖ್ ಅವರ ನೆಮ್ಮದಿ ಕಂಪ್ಲೀಟ್ ಆಗಿ ಹಾಳಾಗುತ್ತೆ. ಒಂದ್ ಕಡೆ ಪೊಲೀಸ್ ಕೇಸ್ ಮತ್ತೆ ಕೋರ್ಟ್ ಅಲಿಯೋ ಕಷ್ಟಗಳು ಶುರುವಾಗಿದ್ವು. ಇನ್ನೊಂದ್ ಕಡೆ ಈ ಕೇಸ್ ಆದ್ಮೇಲೆ ವೈಶಾಖ್ ಅವರ ಪರ್ಸನಲ್ ಲೈಫ್ ನಲ್ಲಿ ಬಿರುಕು ಕಾಣಿಸುತ್ತೆ. ಇಡೀ ಸೊಸೈಟಿಯಲ್ಲಿ ಮಾನ ಮರ್ಯಾದೆ ಹೋಯ್ತು ಅನ್ನೋ ಫ್ರಸ್ಟ್ರೇಷನ್ ಅವರನ್ನ ಕಾಡ್ತಾನೆ ಇರುತ್ತೆ. ಈ ಲೀಗಲ್ ಟೆನ್ಷನ್ ವೈಶಾಖ್ ಅವರ ಮಾನಸಿಕ ಸ್ಥಿತಿಯನ್ನೇ ಕಂಪ್ಲೀಟ್ ಆಗಿ ಹಾಳು ಮಾಡ್ಬಿಡುತ್ತೆ. ಇಲ್ಲಿಂದ ಈ ಇಡೀ ಸಿನಿಮಾ ಕತೆ ಒಂದು ಭೀಕರ ಟ್ರಾಜಿಡಿ ಕಡೆಗೆ ತಿರುವು ಪಡ್ಕೊಳ್ಳುತ್ತೆ. ಸ್ನೇಹಿತರೆ, ಜೂನ್ 24, 2026ರ ಆ ಕರಾಳ ರಾತ್ರಿ ನಡೆದಿದ್ದೇ ಬೇರೆ. ವೈಶಾಖ್ ಕಳೆದ 1 ವಾರದಿಂದ ಬೆಂಗಳೂರಿನ RR ನಗರದ ಅಪಾರ್ಟ್ಮೆಂಟ್ ನಲ್ಲಿದ್ರು. ಎಲಿಗೆಂಟ್ ಟೆರೆಸ್ ನ ಅಪಾರ್ಟ್ಮೆಂಟ್ ನಲ್ಲಿ ನಟಿ ಕೃಷಿ ತಾಪಂಡ ಬಾಡಿಗೆಗೆ ವಾಸವಾಗಿದ್ರು. ವೈಶಾಖ್ ಮತ್ತೆ ಅವರ ವೈಫ್ ಮೇಘನಾ ಮಧ್ಯೆ ಪ್ರಾಬ್ಲಮ್ಸ್ ಜಾಸ್ತಿ ಆಗಿತ್ತು. ಮದುವೆಯಾಗಿ 15 ವರ್ಷ ಆಗಿದ್ದ ಆ ದಂಪತಿಗೆ ಒಬ್ಬ 15 ವರ್ಷದ ಮಗ ಕೂಡ ಇರ್ತಾನೆ. ಆದ್ರೆ ಕೌಟುಂಬಿಕ ಕಲಹದಿಂದ ವೈಶಾಖ್ ತಮ್ಮ ಫ್ಯಾಮಿಲಿಯಿಂದ ದೂರ ಉಳ್ಕೊಂಡಿದ್ರು. ಕೃಷಿ ತಾಪಂಡ ಅವರ ಫ್ಲಾಟ್ ನ ಒಂದು ಕೀ ವೈಶಾಖ್ ಹತ್ರ ಇತ್ತು. ಅವರು ಅಲ್ಲಿಯೇ ಸ್ಟೇ ಮಾಡ್ತಾ ಇದ್ರು. ಆ ದಿನ ಕೃಷಿ ತಾಪಂಡ ಅವರು ಶೂಟಿಂಗ್ ಆಗಿ ನೆಲಮಂಗಲಕ್ಕೆ ಹೊರಗಡೆ ಹೋಗಿದ್ರು. ಫ್ಲಾಟ್ ನಲ್ಲಿ ವೈಶಾಖ್ ಒಬ್ಬರೇ ಇದ್ದಾಗ
ತೀವ್ರ ಡಿಪ್ರೆಷನ್ ಮತ್ತೆ ಮಾನಸಿಕ ಕಿರುಕುಳ ಅನುಭವಿಸ್ತಾರೆ. ಸಾವಿಗೂ ಮುನ್ನ ವೈಶಾಖ್ ನಟಿ ಖುಷಿ ಅವರಿಗೆ ಫೋನ್ ಕಾಲ್ ಮತ್ತೆ ಮೆಸೇಜಸ್ ಕಳಿಸಿರ್ತಾರೆ. ನಾನು ಈ ಲೈಫ್ ಇಂದ ತುಂಬಾ ಸುಸ್ತಾಗಿದ್ದೀನಿ, ಇವತ್ತು ನನ್ನ ಲೈಫ್ ಎಂಡ್ ಮಾಡ್ಕೊಳ್ತೀನಿ ಅಂತ ಅವರು ಮೆಸೇಜ್ ಕಳಿಸಿರ್ತಾರೆ. ಖುಷಿ ಫೋನ್ ನಲ್ಲಿ ಅವರನ್ನ ಸಮಾಧಾನ ಮಾಡೋಕೆ ತುಂಬಾ ಟ್ರೈ ಮಾಡಿದ್ರು ಅಂತ ಪೊಲೀಸರು ಹೇಳ್ತಾರೆ. ನಾವಿಬ್ರು ಸೇರಿ ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ಗೆ ಹೋಗೋಣ, ಯಾವುದೇ ತಪ್ಪು ಹೆಜ್ಜೆ ಇಡಬೇಡ ಅಂದಿದ್ರು. ಆದ್ರೆ ವೈಶಾಖ್ ಖುಷಿ ಮಾತು ಕೇಳೋ ಸ್ಥಿತಿಯಲ್ಲಿ ಇರಲಿಲ್ಲ. ಖುಷಿ ತಕ್ಷಣ ವೈಶಾಖ್ ಅವರ ಫ್ಯಾಮಿಲಿ ಮೆಂಬರ್ಸ್ಗೆ ವಿಷಯ ತಿಳಿಸಿ ಫ್ಲಾಟ್ಗೆ ಹೋಗಿ ಅಂದಿದ್ರು. ಖುಷಿ ಕೂಡ ಶೂಟಿಂಗ್ ಸ್ಪಾಟ್ ಇಂದ ತಕ್ಷಣ RR ನಗರದ ಫ್ಲಾಟ್ಗೆ ವಾಪಸ್ ಓಡಿ ಬರ್ತಾರೆ. ಆದ್ರೆ ಅಷ್ಟರಲ್ಲೇ ಲೇಟ್ ಆಗಿತ್ತು. ವಿಧಿ ತನ್ನ ಕ್ರೂರ ಆಟ ಆಡಿ ಮುಗಿಸಿಬಿಟ್ಟಿತ್ತು. ವೈಶಾಖ್ ಬೆಡ್ರೂಮ್ ನಲ್ಲಿ ಫ್ಯಾನ್ಗೆ ನೇಣು ಬಿಗಿದುಕೊಂಡು ಸೂಸೈಡ್ ಮಾಡಿಕೊಂಡು ಪ್ರಾಣ ಬಿಟ್ಟಿದ್ರು. ಈ ಸಾವು ಖುಷಿ ತಾಪಂಡ ಅವರ ಕೆರಿಯರ್ ಮತ್ತೆ ಲೈಫ್ಗೆ ದೊಡ್ಡ ಪೆಟ್ಟು ಕೊಟ್ಟಿದೆ. ಒಬ್ಬ ನಟಿಯ ಪರ್ಸನಲ್ ಫ್ರೆಂಡ್ಶಿಪ್ ಹೇಗೆ ಒಬ್ಬನ ಪ್ರಾಣ ತಗೊಳ್ತು ಅನ್ನೋದು ದೊಡ್ಡ ದುರಂತ. ಸ್ನೇಹಿತರೆ, ಈ ಇನ್ಸಿಡೆಂಟ್ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.